ಕನ್ನಡ ಲೈಫ್ ಸ್ಟೋರಿ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಿಯಲ್ ಸ್ಟೋರಿ. ಹುಡುಗಿಯರೇ, ತಾಯಿಯ ತಾಳಕ್ಕೆ ಕುಣಿಯುವ ಹುಡುಗನನ್ನು ಮದುವೆಯಾಗುವ ಮುನ್ನ ಇದನ್ನು ತಿಳಿಯಿರಿ. ಕೆಲವೊಂದು ಹುಡುಗರಿಗೆ ತಮ್ಮ ತಾಯಿಯೆಂದರೆ ಅಚ್ಚುಮೆಚ್ಚು, ಅದು ತಪ್ಪಲ್ಲ. ಆದರೆ ಮದುವೆಯಾದ ನಂತರವೂ ತನ್ನ ತಾಯಿ ಹೇಳಿದಂತೆ ಕೇಳುವುದು ಯಾವುದೇ ಹೆಂಡತಿಗಾದರೂ ಇಷ್ಟವಾಗುವುದಿಲ್ಲ. ಮದುವೆಯ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಲ್ಲ ಎನ್ನುವುದು ನಮಗೆಲ್ಲ ತಿಳಿದಿದೆ. ಪರಿಪೂರ್ಣ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವುದು ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರವಾದ ವಿಷಯ. ಏಕೆಂದರೆ ಮೊದಲ ಭೇಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಮಾತು ಮತ್ತು ನಡೆಗಳಿಂದ ನಿಮ್ಮನ್ನು ಆಕರ್ಷಿಸಬಹುದು. ಮದುವೆಯಾದ ನಂತರವೇ ಅವರ ನಿಜ ಸ್ವರೂಪ ಬಯಲಾಗುವುದು. ಮನೆಯವರ ಮನವೊಲಿಸಿ ಮದುವೆಯಾದೆ. ನನ್ನ ವಿಚಾರದಲ್ಲೂ ಹೀಗೆ ನಡೆದಿದೆ. ತನ್ನ ಮಾತುಗಾರಿಕೆ ಹಾಗೂ ಜ್ಞಾನದಿಂದ ನನ್ನನ್ನು ಆಕರ್ಷಿಸಿದ ವ್ಯಕ್ತಿಯನ್ನು ನಾನು ಮದುವೆಯಾದೆ. ಆದರೆ ನನ್ನ ಪೋಷಕರು ಈ ಸಂಬಂಧಕ್ಕೆ ಸಿದ್ಧರಿರಲಿಲ್ಲ. ಆದರೆ ಇದಾದ ನಂತರವೂ ನಾನು ನನ್ನ ಹೆತ್ತವರೊಂದಿಗೆ ಜಗಳವಾಡಿ ಅವರನ್ನು ಮದುವೆಗೆ ಮನವೊಲಿಸಿದೆ. ಈಗ ನನಗೆ ಮದುವೆಯಾಗಿ 2 ವರ್ಷವಾಗಿದೆ. ನನ್ನ ಮದುವೆಯನ್ನು ಪೂರ್ಣಗೊಳಿಸಿದ್ದೇವೆ. ಮೊದಲ ಕೆಲವು ತಿಂಗಳವರೆಗೆ ಪ್ರತಿದಿನ ಅಳುವುದು ಮತ್ತು ಪರಸ್ಪರ ನಿಂದಿಸಿದ ನಂತರ ನಾನು ಅಂತಿಮವಾಗಿ 5 ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇದು ನನಗೆ ಮೊದಲೇ ತಿಳಿದಿದ್ದರೆ ಎಂದು ಅನಿಸುತ್ತದೆ. ನಾನು ಕಲಿತ ಪಾಠಗಳು ನಿಮಗೂ ಬಹಳ ಉಪಯೋಗಬಹುದು. ಆತನಿಗೆ ಹೇಳಿದೆಲ್ಲವೂ ನೀಡಲಾಗಿದೆ. ನಾನು ಮದುವೆಯಾದಾಗ ಅವನು ಮನೆಯಲ್ಲಿ ಚಿಕ್ಕ ಮತ್ತು ತುಂಬ ಮುದ್ದು ಮಗು ಎಂದು ನನಗೆ ತಿಳಿದಿತ್ತು. ನಂತರ ನನಗೆ ತಿಳಿದಿದ್ದೇನೆಂದರೆ ಅವನಿಗೆ ಎಷ್ಟು ಪ್ರೀತಿಯನ್ನು ನೀಡಲಾಗುತ್ತಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಇತರ ಮಕ್ಕಳನ್ನು ಸಾಮಾನ್ಯವಾಗಿ ಈ ರೀತಿ ಬೆಳೆಸುವುದಿಲ್ಲ ಎಂದು ಅವನಿಗೆ ಅರ್ಥವಾಗಿಸಲು ನನಗೆ ತಿಂಗಳುಗಳು ಬೇಕಾಯಿತು. ಅವನು ಏನು ಬಯಸಿದನೋ ಅದನ್ನು ಅವನು ಸುಲಭವಾಗಿ ಪಡೆದುಕೊಂಡನು. ಇದನ್ನು ಅರ್ಥ ಮಾಡಿಕೊಳ್ಳಲು ಅವನಿಗೆ ಸ್ವಲ್ಪ ಸಮಯ ತೆಗೆದುಕೊಂಡನು. ನನ್ನೊಂದಿಗೆ ಗಲಾಟೆ ಮಾಡುತ್ತಿದ್ದ. ಬಹಳ ಮುದ್ದಿನದ ಬೆಳೆಸಿದ ವ್ಯಕ್ತಿಗೆ ಯಾರಾದರೂ ಏನಾದರೂ ವಿವರಿಸುವ ಹೊರಟರೆ ಆತ ಕೋಪಗೊಳ್ಳುವುದನ್ನೆಲ್ಲ ನಿಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ ಎನ್ನುವುದು ಸುಳ್ಳಲ್ಲ. ನನ್ನ ವಿಚಾರದಲ್ಲೂ ಅದೇ ಆಯಿತು. 2 ದಶಕಗಳಿಂದ ಅವರು ಹೀಗೆಯೇ ಬದುಕುತ್ತಿದ್ದರು. ಹೀಗಿರುವಾಗ ಇನ್ನೂ ಕೆಲವ ದಿನಗಳಲ್ಲಿ ಅವರ ನಡವಳಿಕೆ ಬದಲಾಗುತ್ತದೆ ಎಂದುಕೊಂಡರೆ ಅದು ಸಾಧ್ಯವೇ ಇಲ್ಲ. ಅವುಗಳನ್ನು ಬದಲಾಯಿಸಲು ವಾರಗಳಿಂದ ತಿಂಗಳುಗಳು ಅಥವಾ ವರ್ಷಗಳು ತೆಗೆದುಕೊಳ್ಳಬಹುದು. ಮದುವೆಯಾದ 5 ತಿಂಗಳ ನಂತರ ನಾನು ನನ್ನ ಗಂಡನಲ್ಲಿ ಈ ಬದಲಾವಣೆಯನ್ನು ನೋಡಲಾರಂಭಿಸಿದೆ. ಅಮ್ಮನಿಗೆ ಎಲ್ಲವನ್ನೂ ಹೇಳುವುದಿಲ್ಲ. ಅಂತಹ ಪುತ್ರರಿಗೆ ಅತ್ಯಂತ ವಿಶ್ವಾಸಾರ್ಹರೆಂದರೆ ಅವರ ತಾಯಿ. ನನ್ನ ಅತ್ತೆ ಮತ್ತು ಗಂಡನ ನಡುವಿನ ಬಾಂಧವ್ಯವನ್ನು ಅರ್ಥ ಮಾಡಿಕೊಳ್ಳಲು ನನಗೆ 2 ತಿಂಗಳು ಬೇಕಾಯಿತು. ಆಗ ನಾನು ಅವನ ಮೂರ್ಖ ಚಟವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡೆ. ನಮ್ಮ ನಡುವಿನ ಚಿಕ್ಕ ಚಿಕ್ಕ ವಿಷಯಗಳನ್ನು ಅಮ್ಮನಿಗೆ ಹೇಳುತ್ತಿದ್ದರು. ಹಾಗಾಗಿ ನಾನು ಅವಳ ಮೂಲಕ ನನ್ನ ಅತ್ತೆಗೆ ತಿಳಿಯಬೇಕೆಂದು ಬಯಸಿದ ವಿಷಯಗಳನ್ನು ಅವನಿಗೆ ಹೇಳಲು ಪ್ರಾರಂಭಿಸಿದೆ. ಅವನು ಹಾಗೆಯೇ ಮಾಡಿದವನು. ನೀವು ಅವನ ತಾಯಿಯ ಸ್ಥಾನವನ್ನು ತೆಗೆದುಕೊಳ್ಳಬೇಕು. ಬಾಲ್ಯದಲ್ಲಿ ಮಗುವನ್ನು ಅತಿಯಾಗಿ ಪ್ರೀತಿಸುವುದು ಒಳ್ಳೆಯದು. ಆದರೆ ಅವರು ಬೆಳೆಯವರೆಗೂ ಅದು ಮುಂದುವರಿದರೆ ಅಂತಹ ಪುರುಷರು ಇನ್ನು ಮಕ್ಕಳಾಗಿ ಉಳಿಯುತ್ತಾರೆ. ಅಂತಹ ಪುತ್ರರ ತಾಯಿಯಂದರಿಗೂ ಬಹಳ ರಕ್ಷಣಾತ್ಮಕರಾಗಿರುತ್ತಾರೆ. ತನ್ನ ಮಗನ ಎಲ್ಲ ಕೆಲಸಗಳನ್ನು ಸೊಸೆ ಮಾಡಬೇಕೆಂದು ಅವಳು ಬಯಸುತ್ತಾಳೆ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಅತ್ತೆಗೆ ಬಹಳ ಕ್ಲೋಸ್ ಆಗಿರಿ. ಅವರೊಂದಿಗೆ ಕೈ ಜೋಡಿಸಿ. ಖಂಡಿತವಾಗಿಯೂ ಶೀಘ್ರದಲ್ಲೇ ನೀವು ಅವರ ತಾಯಿಯನ್ನು ಬದಲಾಯಿಸುತ್ತೀರಿ. ಭಾವನಾತ್ಮಕವಾಗಿ ಅಸುರಕ್ಷಿತನಾಗಿರಬೇಕು. ಮದುವೆಯ ವಿಷಯ ಬಂದಾಗ ಅಂತಹ ಹುಡುಗರು ಎಲ್ಲ ಹುಡುಗಿಯರನ್ನು ಅವರ ತಾಯಿಯೊಂದಿಗೆ ಹೋಲಿಸುತ್ತಾರೆ. ನೀವು ಮದುವೆಯಾದರೆ ನೀವು ಅವನ ತಾಯಿಯಂತೆ ಇರಲು ನಿಮ್ಮ ಕೈಲಾದಷ್ಟು ಮಾಡುತ್ತೀರಿ ಎಂದು ಅವನಿಗೆ ವಿವರಿಸಿ. ಅವನು ಬೆಳೆಯಲು ನೀವು ತಾಳ್ಮೆಯಿಂದ ಕಾಯುತ್ತಿದ್ದೀರಿ. ನೀವು ಯಾವಾಗಲೂ ಅವನ ಕೈ ಹಿಡಿಯುತ್ತೀರಿ. ಇದರಿಂದ ಪುರುಷರು ಒಳ್ಳೆಯವರಾಗಿರುತ್ತಾರೆ. ಅವರು ನಿಮ್ಮನ್ನು ಪ್ರೀತಿಸಿದರೆ ಅವರು ದಿನದಿಂದ ದಿನಕ್ಕೆ ಉತ್ತಮವಾಗುತ್ತದೆ.
ಯಾರೇ ಆಗಲಿ, ಸೊಸೆ ಆಗಲಿ, ಅತ್ತೆ ಆಗಲಿ, ಒಂದು ಮಕ್ಕಳ ಥರ ನೋಡ್ಕೋಬೇಕು. ಅತ್ತೆ ಒಂದು ಮಗಳ ಥರ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊಸೆ ಒಂದು ಅಮ್ಮನ ಥರ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಯಾವುದೂ ಸಂಬಂಧ ಉಳಿಯೋದಿಲ್ಲ. ಕೆಲವೊಂದು ಟೈಮ್ನಲ್ಲಿ ಬಯಸ್ಕೋಬೇಕು. ಬಯಸ್ಕೊಂಡ್ರೆ ಏನೂ ಆಗೋದಿಲ್ಲ. ಬೈದವರೇ ದೊಡ್ಡವರು ಅಂತ ನಾವು ಸೈಲೆಂಟ್ ಆಗಿದ್ದರೆ ಇನ್ನೂ ಜಾಸ್ತಿ ದಿನ ರಿಲೇಷನ್ಸ್ ಬದುಕುತ್ತದೆ. ಒಂದು ವೇಳೆ ನೀವು ಕೋಪಗೊಳ್ಳುತ್ತೀರಿ, ಕೋಪ ಇದ್ದರೆ ನಿಮಗೆ ಅತ್ತೆ ಬೈದಿದ್ದಾಳಂತೆ ಕೋಪ ಮಾಡಿಕೊಂಡರೆ ಯಾವುದೂ ಸಂಬಂಧವನ್ನು ಇರುವುದಿಲ್ಲ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಸಮಯ ಕೊಟ್ಟು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್.